ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿಗಿರಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ನಾನು ಸಾಸ್ ಕಾಲ್ ಬಗ್ಗೆ ನನಗೆ ನಿಜ ಗೊತ್ತಿರಲಿಲ್ಲ. ಸುಮ್ಮನೆ ಹೀಗೆ ರಿಸರ್ಚ್ ಮಾಡಿದೆ, ಏನು ಸಾಸ್ ಕಾಲ್ ಅಂದರೆ, ಎಮರ್ಜೆನ್ಸಿ ಕಾಲ್ ಅಂದರೆ ಏನು ಅಂತ. ನನ್ನದು ಫೋನ್ ಅಪ್ಡೇಟ್ ಆಗಿದ್ದರಿಂದ ನಾನು ಪ್ರತಿಯೊಂದನ್ನು ಚೆಕ್ ಮಾಡುವಾಗ ನನಗೆ ಈ ಸಾಸ್ ಕಾಲ್ ಬಗ್ಗೆ ಗೊತ್ತಾಗಿದೆ. ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬಿಡು ಎಮರ್ಜೆನ್ಸಿ ಕಾಲು ಅದು ಇದು ಏನಂತಕ್ಕಿವೆಲ್ಲ ಏನು ಯೂಸ್ ಇರಲ್ಲ. ಲೈಕ್ ಟು ಬಿ ಫ್ರ್ಯಾಂಕ್, 1000 ಮೆಂಬರ್ಸಲ್ಲಿ ಒಬ್ರಿಗೆ ಮಾತ್ರ ಈ ಥರ ಫೀಚರ್ಸ್ಗಳ ಬಗ್ಗೆ ಗೊತ್ತಿರುತ್ತೆ. ಕೆಲವ್ರು ತಿಳ್ಕೊಂಡಿರ್ತಾರೆ, ಕೆಲವ್ರು ತಿಳ್ಕೊಂಡಿರಲ್ಲ. ಏನಪ್ಪ ಅಂದರೆ ಆ್ಯಕ್ಚುಲಿ ಇದು ಒಂದು ಮೋಸ್ಟ್ ಪವರ್ಫುಲ್ ಆ್ಯಂಡ್ ಲೈಫ್ ಸೇವಿಂಗ್ ಫೀಚರ್ಸ್ ಇನ್ ಆ್ಯಂಡ್ರಾಯ್ಡ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಬನ್ನಿ ಕಂಪ್ಲೀಟಾಗಿ ನೋಡಿ. ಒಂದಲ್ಲ ಒಂದಿನ ಇದು ನಿಮ್ಮ ಜೀವನ ಉಳಿಸ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತಲಿನ ನಿಮ್ಮವ್ರ ಜೀವನಗಳನ್ನ ಉಳಿಸ್ಬೋದು. ಆದಷ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬಿಕಾಸ್ ಇದು ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ. ಯಾವುದ್ಯಾವುದೋ ರೀಲ್ಸ್ ನೋಡೋಕ್ಕೆ ಎಷ್ಟೆಷ್ಟೊತ್ತು ತೊಗೊತೀವಿ, ಯೂಸ್ ಇಲ್ಲ ಏನಿಲ್ಲ. ಬಟ್ ಇದು ನಿಮ್ಮ ಜೀವನ ಉಳಿಸುತ್ತೆ, ಇಲ್ಲ ನಿಮ್ಮ ಸುತ್ತಮುತ್ತಲ ಜನ ಜೀವನ ಉಳಿಸುತ್ತೆ ಅಂದರೆ ಪ್ಲೀಸ್ ಒಂದು 5 ನಿಮಿಷ ಫ್ರೀ ಮಾಡ್ಕೊಂಡು ಈ ವಿಡಿಯೋ ನೋಡಿ, ನಿಜ ಯೂಸ್ಫುಲ್ ಅನಿಸುತ್ತೆ. ಸಾಸ್ ಅಂತ ಅಂದರೆ ಸೇವ್ ಅವರ್ ಸೌಲ್ಸ್ ಅಂತ ಅರ್ಥ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ಆ್ಯಂಡ್ರಾಯ್ಡ್ ಫೋನ್ಲಿರೋಂಥ ಒಂದು ಎಮರ್ಜೆನ್ಸಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಬನ್ನಿ ನಾನಿವತ್ತು ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ಇದರಿಂದ ಆಗೋವಂಥ ಯೂಸಸ್, ಯಾವ್ಯಾವ ಟೈಮಲ್ಲಿ ಯೂಸಸ್ ಆಗುತ್ತೆ, ಹೇಗೆ ಯೂಸಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ಸಾಸ್ ಕಾಲಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಇದು ಮೊದಲು ಯೂಸ್ ಬಂದು ಗರ್ಲ್ ಸೇಫ್ಟಿ ಅಂತಲೇ ಹೇಳ್ಬೋದು. ಹುಡುಗಿರು ಒಬ್ಬೊಬ್ಬರೇ ಓಡಾಡಲಿಕ್ಕಾಗಲ್ಲ, ಸುತ್ತಮುತ್ತ ಜನಗಳಿದ್ರು ನಡಿಬಾರ್ದೆಲ್ಲ ನಡೀತಾನೆ ಇರುತ್ತೆ. ಈಗ ಎಮರ್ಜೆನ್ಸಿ ಅಂತ ಬಂದಾಗ ಯಾರೋ ಅರೇಸ್ ಮಾಡ್ತಿದ್ದಾರೆ, ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ರೇಗಿಸ್ತಿದ್ದಾರೆ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ನೀವು ಈ ಸಾಸ್ ಕಾಲ್ನ ಆ್ಯಕ್ಟಿವೇಟ್ ಮಾಡಿದ್ರೆ ನಿಮ್ಮ ಲೊಕೇಶನ್ನು, ಲೈವ್ ಲೊಕೇಶನ್ನು ಪೊಲೀಸ್ ಅವ್ರಿಗೆ ಸೆಂಡ್ ಆಗುತ್ತೆ. ಇಮಿಡಿಯೇಟಾಗಿ ಪೊಲೀಸ್ ಬರ್ತಾರೆ. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂತ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಆವಾಗ ನಿಮಗೆ ನೀವು ಯಾರ್ಯಾರು ಎಮರ್ಜೆನ್ಸಿ ಕಾಂಟ್ಯಾಕ್ಟಿಗೆ ಆ್ಯಡ್ ಮಾಡಿರ್ತಾರೆ ಅವ್ರು ಪ್ರತಿಯೊಬ್ಬರಿಗೂ ಮೆಸೇಜ್ ಪ್ಲಸ್ ಲೊಕೇಶನ್ ಎರಡೂ ಹೋಗುತ್ತೆ. ಅವ್ರು ನಿಮ್ಮನ್ನು ಇಮಿಡಿಯೇಟಾಗಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಲೊಕೇಶನ್ ಅವ್ರಿಗೆ ಲೈವ್ ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಇನ್ನು ಸೆಕೆಂಡ್ ಒನ್, ಆಕ್ಸಿಡೆಂಟ್ಸ್ ಅಂತ ಹೇಳೋದು ಯಾರಿಗೂ ಹೇಳಿ ಕೇಳಿ ಆಗುವಂಥದ್ದಲ್ಲ. ಅದೊಂದು ಅನ್ಸರ್ಟನ್ ಈವೆಂಟ್ ಅಂತಲೇ ಹೇಳ್ಬೋದು. ಅದು ಅಕಸ್ಮಾತಾಗಿ ಆಗುವಂಥದ್ದು. ಆ ಟೈಮಲ್ಲಿ ನಮಗೆ ಕಾನ್ಷಿಯಸ್ನೆಸ್ ಇರುತ್ತೆ, ಇಲ್ಲ ಹೇಳೋಕ್ಕಾಗಲ್ಲ, ಕಾನ್ಷಿಯಸ್ನೆಸ್ ಇಲ್ಲದೇ ಇರ್ಬೋದು. ಕಾನ್ಷಿಯಸ್ ಇದ್ದಾಗ ನಿಮಗೆ ಸಡನ್ನಾಗಿ ಪಾಸ್ವರ್ಡ್ ಹಾಕಿ ನೀವು ಯಾರಿಗೋ ಕಾಲ್ ಮಾಡೋದು ಎಲ್ಲ ಒಂದು ಆಗದೆ ಇರೋ ಕೆಲಸ. ಬಿಕಾಸ್ ನಿಮಗೆ ಬ್ಲೀಡ್ ಆಗ್ತಿರುತ್ತೆ, ನಿಮ್ಗೆ ಏನಾಗ್ತಿರ ಅಂತ ಗೊತ್ತಾಗಲ್ಲ, ನೀವು ಶಾಕಲ್ಲಿರ್ತೀರ. ಅಂಥ ಟೈಮಲ್ಲಿ ಈ ಸಾಸ್ ಕಾಲ್ ಆ್ಯಕ್ಟಿವೇಟ್ ಆಗಿದ್ದರೆ ಪೊಲೀಸ್, ಆ್ಯಂಬುಲೆನ್ಸ್ ಮತ್ತು ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಮೆಸೇಜ್ ಹೋಗುತ್ತೆ, ಲೈಕ್ ಯು ಆರ್ ಇನ್ ಎಮರ್ಜೆನ್ಸಿ, ಪ್ಲಸ್ ಲೊಕೇಶನ್ನು ಡಿಟೆಕ್ಟ್ ಆಗುತ್ತೆ. ಆವಾಗ ಆ್ಯಂಬುಲೆನ್ಸ್ ಯಾರ ಬಂದು ನಿಮ್ಮನ್ನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ನಿಮ್ಮ ಜೀವ ಸೇವ್ ಆಗ್ಬೋದು. ಅಷ್ಟೇ ಅಲ್ಲ, ಈಗ ಕಾನ್ಷಿಯಸ್ನೆಸ್ ಇಲ್ಲ ಅಂದರೆ ಸುತ್ತಮುತ್ತ ನೋಡ್ತಾರೆ, ಲೈಕ್ ಯಾರಿಗಾರ ಕಾಲ್ ಮಾಡೋಣ, ಅವ್ರ ಕಡೆಯವ್ರು ಕಾಲ್ ಮಾಡೋಣ, ಬರ್ತಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ. ಅಂಥ ಟೈಮಲ್ಲಿ ಅವ್ರಿಗೆಲ್ಲ ಪಾಸ್ವರ್ಡ್ಸ್ಗಳು ಗೊತ್ತಿರಲ್ಲ. ಆಗ ಏನಪ್ಪ ಅಂದರೆ ನಿಮ್ಮ ಎಮರ್ಜೆನ್ಸಿ ಕಾಲಲ್ಲಿ ಕಾಂಟ್ಯಾಕ್ಟ್ಸ್ಗಳನ್ನ ಆ್ಯಡ್ ಮಾಡಿದರೆ ಆ ನಂಬರ್ ಅವ್ರಿಗೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರ್ ತೊಗೊಂಡು ನಿಮ್ಮ ಫೋನಿಂದನಾರ ಡಯಲ್ ಮಾಡ್ಬೋದು, ಅಥವಾ ಅವ್ರ ಫೋನಿಂದನಾರ ಅವ್ರು ಡಯಲ್ ಮಾಡ್ಬೋದು. ಆವಾಗ ನಿಮ್ಮ ಜೀವ ಉಳಿಯುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತ ಬಂದಾಗ, ಈಗ ವಯಸ್ಸಾಗಿರೋರು, ಒಂದು 50-60 ವರ್ಷ ವಯಸ್ಸಾಗಿರೋರು ಅಂತಲ್ಲ, ಈಗಿನ ಕಾಲದಲ್ಲಿ ಹೃದಯ ಸಮಸ್ಯೆ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ. ಯಾರಿಗೆ ಆ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಇದರಲ್ಲಿ ಏನಪ್ಪ ಅಂದರೆ, ಈಗ ವಯಸ್ಸಾದವ್ರಿಗೆ BP ಇರುತ್ತೆ, ಅಸ್ತಮಾ ಇರುತ್ತೆ, ಆಮೇಲೆ ಏನೋ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಅಂಥವ್ರ ಫೋನಲ್ಲಿ ಆ್ಯಕ್ಟಿವೇಟ್ ಮಾಡಿ ನೀವು ಅವ್ರಿಗೆ ಇದನ್ನು ಹೇಳ್ಕೊಡೋದ್ರಿಂದ, ಈಗ ತಕ್ಷಣ ಅವ್ರಿಗೆ ಏನೋ ಒಂದು ಇದಾಯಿತು, ಲೈಕ್ ಒಂದು ಹಾರ್ಟ್ ಅಟ್ಯಾಕೇ ಆಯಿತು, ಒಂದು ಅಸ್ತಮಾನೇ ಬಂತು, BP-ಯಾಗಿ ಬಿದ್ದರು ಎಲ್ಲೋ, ಗೊತ್ತಾಗಲ್ಲ. ಆವಾಗ ನೀವು ಆ್ಯಕ್ಟಿವೇಟ್ ಮಾಡೋದ್ರಿಂದ ಅವ್ರದ್ದು ಅಷ್ಟೇ ಲೈವ್ ಲೊಕೇಶನ್ ಸಮೇತ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮ ಮೆಸೇಜ್ ಬರುತ್ತೆ, ಅದು ನಿಮ್ಮ ಫೋನಿಗೆ ಈ ಥರ ಎಮರ್ಜೆನ್ಸಿ ಇದೆ ಅಂತ. ನೀವು ಇಮಿಡಿಯೇಟಾಗಿ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗಳನ್ನಾಗಿರ್ಬೋದು, ನಿಮ್ಮ ಅಜ್ಜ ತಾತನಾಗಿರ್ಬೋದು, ಯಾರನ್ನ ಬೇಕಾದ್ರೂ ನೀವು ಉಳಿಸ್ಕೊಬೋದು. ಲಾಸ್ಟ್ಲಿ, ತುಂಬ ಜನ ರಾತ್ರಿ ಟೈಮ್ ಟ್ರಾವೆಲ್ ಮಾಡ್ತಿರ್ತಾರೆ, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು. ಕೆಲಸಕ್ಕೋಸ್ಕರ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಿರ್ತಾರೆ, ಯಾವುದೋ ಕೆಲಸದ ಮೇಲೆ ಹೋಗ್ತಿರ್ತಾರೆ, ಇಲ್ಲ ಟ್ರಿಪ್ ಅಂತಲೇ ಹೋಗ್ತಿರ್ತಾರೆ. ಅಂಥ ಟೈಮಲ್ಲೂ ಅಷ್ಟೇ ಒಂದು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಈ ಸಾಸ್ ಕಾಲಿಂದ ಅವ್ರ ಜೀವಗಳನ್ನ ಉಳಿಸ್ಕೋಬೋದು. ಬನ್ನಿ ಸಾಸ್ ಕಾಲ್ನ ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಫೋನಲ್ಲಿ, ಆ್ಯಂಡ್ರಾಯ್ಡ್ ಫೋನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಅದರಲ್ಲಿ ನೀವು ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೊಂದಿಷ್ಟೊಂದು ಆಪ್ಷನ್ಸ್ ತೋರಿಸುತ್ತೆ. ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಎಮರ್ಜೆನ್ಸಿ ಸಾಸ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ. ಫಸ್ಟು ಎಮರ್ಜೆನ್ಸಿ ಸಾಸ್ ಅಂತ ಇದೆಯಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡಿ, ಆನ್ ಮಾಡಿ. ಡಿಫಾಲ್ಟ್ ಎಮರ್ಜೆನ್ಸಿ ಸರ್ವಿಸ್ ನಂಬರ್ 112 ಅನ್ನೋದು ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಬನ್ನಿ, ರಿಟರ್ನ್ ಪೇಜ್ ಬನ್ನಿ. ಅಲ್ಲಿ ನೋಡಿ ಎಮರ್ಜೆನ್ಸಿ ಶೇರಿಂಗ್ ಅಂತ ಇರುತ್ತೆ. ಅಲ್ಲಿ ಆಟೋ ಸೆಂಡ್ SMS ವಿತ್ ಲೊಕೇಶನ್ ಅಂತ ಇದೆ, ಅದನ್ನು ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ. ಅದನ್ನು ನೀವು ಟರ್ನ್ ಆನ್ ಮಾಡ್ಕೊಳ್ಳಿ. ಆವಾಗ ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಬರುತ್ತೆ.
ಅಲ್ಲಿ ನೋಡಿದ್ರೆ ಆ್ಯಡ್ ನೌ ಅಂತ ಬರುತ್ತೆ. ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಬಂದಾಗ ನಿಮಗೆ ಎಮರ್ಜೆನ್ಸಿಗೆ ಯಾರ್ಯಾರು ನಿಮ್ಗೆ ನಿಜ ಅವೈಲೇಬಲ್ ಇರ್ತಾರೆ. ಎಕ್ಸಾಂಪಲ್ ನಿಮ್ಮ ತಂದೆನೇ ಆಗಿರ್ಬೋದು, ಅಣ್ಣನೇ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು. ನೀವು ಕಷ್ಟ ಅಂತ ಬಂದಾಗ ಲೈಕ್ ಫಸ್ಟ್ ಯಾರು ನಿಮ್ಮ ತಲೆಯಲ್ಲಿ ಬರ್ತಾರೆ, ಓಕೆ ಇಂಥವ್ರು ನಾನು ಎಮರ್ಜೆನ್ಸಿ ಕಾಲ್ ಮಾಡಿದಾಗ ನನಗೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಇರ್ತಾರೆ. ಒಂದಷ್ಟು ಜನದ ನಂಬರ್ನ ಆ್ಯಡ್ ಮಾಡಿ. ನಾನಿಲ್ಲಿ ಟೋಟಲ್ ಒಂದು 5 ಜನದ ಆ್ಯಡ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್, ನನ್ನ ಬ್ರದರ್, ನನ್ನ ಪಪ್ಪ ಆ್ಯಂಡ್ ಇನ್ನಿಬ್ಬರು ನನ್ನ ಬ್ರದರ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇದೇನಪ್ಪ ಅಂದರೆ ಈವನ್ ನಿಮ್ಮದು ಫೋನ್ ಅನ್ಲಾಕ್ ಆಗದೇ ಇದ್ರೂ ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿ ಕಾಲ್ಸಿಗೆ ಹೋದಾಗ ನಿಮಗಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ, ಫೋನ್ ನಂಬರ್. ನೀವಾರ ಡಯಲ್ ಮಾಡ್ಬೋದು, ಇಲ್ಲ ಆಪೋಸಿಟ್ ಪರ್ಸನ್ ಯಾರೋ ನಿಮ್ಗೊಬ್ರು ಹೆಲ್ಪ್ ಮಾಡೋಕ್ಕೆ ಬಂದಿರ್ತಾರೆ ಅಂದರೆ ಆರಾಮಾಗಿ ಅವ್ರ ಫೋನಿಂದನಾರ ಡಯಲ್ ಮಾಡ್ಬೋದು. ಈ ಇನ್ಫಾರ್ಮೇಷನ್ ಕೆಳಗಡೆ ಶೋ ಇನ್ಫಾರ್ಮೇಷನ್ ವೆನ್ ಲಾಕ್ಡ್ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡಿ. ಸೊ ನೀವು ಲಾಕ್ ಮಾಡಿದಾಗಲೂ ಈ ಇನ್ಫಾರ್ಮೇಷನ್ ಬೇರೆಯವರಿಗೂ ಸಿಕ್ಕತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಆಟೋ ಸೆಂಡ್ SMS ವಿತ್ ಲೊಕೇಶನ್ ಅನ್ನೋದನ್ನು ಶೇರ್ ಮಾಡಿ. ಅದಾದಮೇಲೆ ಕೆಳಗಡೆ ಒಂದಿದೆ ನೋಡಿ, ಇಲ್ಲಿ ಲೋ ಬ್ಯಾಟರಿ ಅಲರ್ಟ್ ಅನ್ನೋದನ್ನು ಸಹ ಆನ್ ಮಾಡಿ. ಆ್ಯಂಡ್ ಆಟೋ ಸೆಂಡ್ ಮೆಸೇಜ್ ಅಂತಲೂ ಎರಡನ್ನೂ ಆನ್ ಮಾಡಿದಾಗಿಂದ ಈ ಫೀಚರಿಂದ ಲೈಕ್ ನಿಮ್ಮ ಲೈವ್ ಲೊಕೇಶನ್ ಆಗಿರ್ಬೋದು, ಆಮೇಲೆ ನಿಮ್ಮದು ಬ್ಯಾಟ್ರಿ ಲೋ ಇದ್ರೆ ಎರಡೂ SMS ಕೂಡ ಸೆಂಡ್ ಆಗುತ್ತೆ ಯಾರ್ಯಾರಿಗೆ ನೀವು ಯಾರ್ಯಾರು ಕಾಂಟ್ಯಾಕ್ಟ್ನ ಆ್ಯಡ್ ಮಾಡಿದ್ದೀರಾ ಅವರಿಗೆ. ಸೊ ಆ್ಯಂಡ್ ಮೆಡಿಕಲ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಬಂದು ಮೆಡಿಕಲ್ ಇನ್ಫಾರ್ಮೇಷನ್ ಅಂತ. ಮೆಡಿಕಲ್ ಇನ್ಫಾರ್ಮೇಷನ್ಲಿ ಏನಪ್ಪ ಅಂದರೆ ನಿಮ್ಮ ಲೈಕ್ ನೀವು ಮೇಲಾ ಫೀಮೇಲಾ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಬ್ಲಡ್ ಟೈಪು, ನಿಮ್ಮ ಏಜು, ವೆಯ್ಟು ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿದಾಗ ಒಂದು ಹಾಸ್ಪಿಟಲ್ ಅಂತ ಹೋದಾಗ ನಿಮಗೆ ಲೈಕ್ ಸ್ಪೆಷಲಿ ಡಾಕ್ಟರ್ಗೆ ಯೂಸ್ ಆಗುತ್ತೆ. ಲೈಕ್ ಬ್ಲಡ್ ಟೈಪ್ ಆಗಿರ್ಬೋದು, ನಿಮ್ಮ ಏಜ್ ಆಗಿರ್ಬೋದು, ಯಾವುದೇ ಒಂದು ಮೆಡಿಕೇಷನ್ಸ್ ಕೊಡೋಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಆದಷ್ಟು ಇದನ್ನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿರಿ, ಅದು ಆಪ್ಷನಲ್. ನೆಕ್ಸ್ಟ್ ಬಂದು ಎಮರ್ಜೆನ್ಸಿ ಲೊಕೇಶನ್ ಸರ್ವಿಸ್, ಇದನ್ನು ಆನ್ ಮಾಡಿ. ಸೊ ನೀವು ಇದನ್ನು ಆನ್ ಮಾಡಿದಾಗ ನೀವು ಯಾವುದೇ ಒಂದು ಪರ್ಸನ್ಗೆ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಟೆಕ್ಸ್ಟ್ ಹಾಕಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಆಟೋ ಲೊಕೇಶನ್ ಶೇರ್ ಆಗುತ್ತೆ. ಸೊ ಬನ್ನಿ ಒಂದು ಡೆಮೋ ವಿಡಿಯೋ ಮಾಡಿದ್ದೀನಿ ಹೇಗೆ ಅಂತ. ಕಂಟಿನ್ಯೂಸ್ ಆಗಿ ನಿಮ್ಮ ಪವರ್ ಬಟನ್ನ 3 to 5 ಟೈಮ್ಸ್ ಪ್ರೆಸ್ ಮಾಡಿದಾಗ ಒಂದು ಎಮರ್ಜೆನ್ಸಿ ಕಾಲ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಅಲರ್ಟ್ ಟೋನ್ ಜೊತೆ ಬರುತ್ತೆ. ನಾನು ಸಡನ್ನಾಗಿ ಡಿಸ್ಕನೆಕ್ಟ್ ಮಾಡಿದೆ ಬಿಕಾಸ್ ಅದು ಕನೆಕ್ಟ್ ಆಗಿಬಿಡುತ್ತೆ ಪೊಲೀಸ್ಗೆ. ಸೊ ಈ ರೀತಿ ನೀವು ಇದು ಎಮರ್ಜೆನ್ಸಿಲಿದ್ದಾಗ ನೀವು ಕಾಲ್ ಆ್ಯಕ್ಟಿವೇಟ್ ಮಾಡ್ಕೊಬೋದು. ಅಷ್ಟೇ ಅಲ್ಲ, ನೀವು ಪಾಸ್ವರ್ಡ್ ಹಾಕುವಾಗ ಕೆಳಗಡೆ ನೋಡಿ ಎಮರ್ಜೆನ್ಸಿ ಸಾಸ್ ಅಂತ ಇರುತ್ತೆ, ಅಲ್ಲೂ ಅಷ್ಟೇ. ಅಲ್ಲಿ ಹೋದರೆ ನಿಮಗೆ ನಂಬರ್ಗಳು ವಿತ್ ಲೈಕ್ ನೇಮ್ ಮತ್ತು ನಂಬರ್ ಎರಡೂ ಡಿಸ್ಪ್ಲೇ ಆಗಿರುತ್ತೆ, ಅದು ಸಹ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಸಾಸ್ ಕಾಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಏನಪ್ಪ ಅಂದರೆ ಇದು ಇನ್ಫಾರ್ಮೇಷನ್ ನನಗೆ ಗೊತ್ತಾಗಿದ್ದು ಗೂಗಲ್ ಮತ್ತು ChatGPTಲಿ ಕಂಪ್ಲೀಟಾಗಿ ಏನಿದು ಅಂತ ತಿಳ್ಕೊಳ್ಳೋಕೆ ಗೊತ್ತಾಗಿದ್ದಲ್ಲಿ. ಇಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಮೆನ್ಷನ್ ಮಾಡಿ, ನಾನು ಅದನ್ನು ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಪ್ಲೀಸ್ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಇಲ್ಲ ವಯಸ್ಸಾದವರೇ ಆಗಿರ್ಬೋದು, ಪ್ರತಿಯೊಬ್ಬರು ಸೇಫ್ಟಿ ಸಹ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಅಕ್ಕ ತಂಗಿದಿರಿಗೆ, ನಿಮ್ಮ ರಿಲೇಟಿವ್ಸ್ಗಳಿಗೆ, ನಿಮ್ಮ ಅಪ್ಪ ಅಮ್ಮಂಗೆ ಈ ಸೆಟ್ಟಿಂಗ್ಸ್ಗಳು ಅವ್ರ ಫೋನ್ಗಳು ನೀವೇ ಆ್ಯಕ್ಟಿವೇಟ್ ಮಾಡಿಕೊಡಿ, ಪರವಾಗಿಲ್ಲ. ಗೊತ್ತಿರೋರ್ಗೆ ಹೇಳಿ ಅವ್ರು ಆ್ಯಕ್ಟಿವೇಟ್ ಮಾಡ್ಕೊತಾರೆ, ಹೇಗೆ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಅಂತ ಹೇಳ್ಕೊಡಿ. ಆ್ಯಂಡ್ ಗೊತ್ತಿಲ್ಲದೆ ಅವ್ರಿಗೆ ಹೇಳ್ಕೊಡಿ. ಈಗ ಅಪ್ಪ ಅಮ್ಮ ಅಜ್ಜಿ ತಾತಗಳಿಗೆ ಆಗಿರ್ಬೋದು, ಬರೀ 3 ಸಲ ಪ್ರೆಸ್ ಮಾಡಿ ಸಾಕು ಅಂತ ಹೇಳಿ, ಲೈಕ್ ಆ ಬಟನ್ಗಳನ್ನ 3 ಟೈಮ್ಸ್ ಕಂಟಿನ್ಯೂಸ್ ಪ್ರೆಸ್ ಮಾಡಿ ನಮಗೆ ಮೆಸೇಜ್ ಬರುತ್ತೆ ಅಂತ ಹೇಳ್ಕೊಡಿ. ಅಟ್ಲೀಸ್ಟ್ ಆ ಟೈಮಲ್ಲಿ ಏನೋ ನಿಮಗೆ ಯೂಸ್ ಆಗ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತಲಲ್ಲಿ ಯಾರಿಗಾರು ಯೂಸ್ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈವನ್ ಲೈಕ್ ಮಾಡದೆ ಶೇರ್ ಮಾಡದೆ ಲೈಕ್ ಮಾಡದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಇನ್ಫಾರ್ಮೇಷನ್ ಯಾರ್ದೋ ಒಬ್ಬರು ಜೀವನ ಉಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಜ್ಯೋತಿಗಿರಿ ವ್ಲಾಗ್ಸ್ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ಗಳನ್ನ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಥ್ಯಾಂಕ್ ಯು. ನಿಮ್ಮನೆ ಹೆಣ್ಮಕ್ಳು ಸೇಫ್ಟಿ ನಿಮ್ಮ ಕೈಯಲ್ಲಿದೆ. ಸೊ ಪ್ಲೀಸ್ ಪ್ಲೀಸ್ ಪ್ಲೀಸ್, ಯಾಕೆ ಪದೇ ಪದೇ ಹೇಳ್ತಿದ್ದಾರೆ ಅಂತ ಅನ್ಕೊಬಿಟ್ಟು, ಸೇಫ್ಟಿ ಇಸ್ ವಾಟ್ ಇಂಪಾರ್ಟೆಂಟ್. ಅದು ಹೆಣ್ಮಕ್ಳಾಗಿರಲಿ ಯಾವುದೇ ಆಗಿರಲಿ. ಸೊ ಎಲ್ಲರ ಫೋನಲ್ಲೂ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲದಿರೋರ್ಗೆ ನೀವು ಹೇಳ್ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್, ನಾನು ಈ ಫೀಲ್ಡ್ಗೆ ಹೊಸೊಬ್ಳು. ತುಂಬ ವೀಡಿಯೋಸ್ ಎಲ್ಲ ಮಾಡಿ ನನಗೆ ಅಭ್ಯಾಸ ಇಲ್ಲ. ಹೇಗೆ ಮಾತಾಡಬೇಕು, ವರ್ಡ್ಸ್ಗಳ ಪ್ರೊನೌನ್ಸಿಯೇಷನ್ಸ್ ಆಗಿರ್ಬೋದು, ಯೂಸ್ ಮಾಡೋ ರೀತಿ ಆಗಿರ್ಬೋದು, ನನಗೆ ಅಷ್ಟು ಅಭ್ಯಾಸ ಇಲ್ಲ. ನನಗೆ ಯಾವ ರೀತಿ ಬರುತ್ತೆ ನಾನು ಆ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನೇ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾರು ಕರೆಕ್ಟ್ ಮಾಡ್ಕೋಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಜ ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಸೊ ನನಗೆ ಆದಷ್ಟು ಎಲ್ಲೆಲ್ಲಿ ಇಮೇಜಸ್ ಸಿಕ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ವೀಡಿಯೋ ಮಾಡಿದ್ದೀನಿ. ನಂಗೆ ನಿಜ ವೀಡಿಯೋ ಎಲ್ಲ ಎಡಿಟ್ ಹೇಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ಗೊತ್ತಿಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಒನ್ಸ್ ಅಗೇನ್.